बोलो भारत माता की जय। अयोध्यापति प्रभु श्री रामचंद्र की जय। काशी विश्वनाथ की जय। मथुरा श्री कृष्ण भगवान की जय। गजानन महाराज की जय। आत्मीय ಎಲ್ಲ ನನ್ನ ಹಿರಿಯರೇ ಮತ್ತು ಸಾರ್ವಜನಿಕ ಗಜಾನೋತ್ಸವ ಮಹಾಮಂಡಳಿಯ ಅಧ್ಯಕ್ಷರೇ ಮತ್ತು ಭಗತ್ ಸಿಂಗ್ ಸಂಘಟನೆಯ ಅಧ್ಯಕ್ಷರೇ ಮತ್ತು ಈ ವಾರ್ಡಿನ ನಗರಸಭಾ ಸದಸ್ಯರು ಮತ್ತು ಈ ವಾರ್ಡಿನ ಎಲ್ಲ ಹಿರಿಯರೇ ಮತ್ತು ಶಿವರಾಮಕೃಷ್ಣ ಸೇವಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು, ಇವತ್ತು ನಾವು ಅತ್ಯಂತ ಸಂತೋಷವಾಗಿ ಸಮೃದ್ಧವಾಗಿ ಆರಾಮವಾಗಿ ಇದ್ದೀವಿ ಅಂದ್ರೆ ಇವತ್ತು ನಾವೇನು ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅವರ ಜಯಂತಿಯನ್ನು ಆಚರಣೆ ಮಾಡ್ತಿದ್ದೇವೆ ಸಂತೋಷವಾಗಿ. ಇದಕ್ಕೆ ಇವತ್ತು ಸ್ವತಂತ್ರ ಪೂರ್ವದೊಳಗೆ ನಮಗೆಲ್ಲರಿಗೂ ಗೊತ್ತಿರಬೇಕು, ನಾವೆಲ್ಲರೂ ಕೇಳಿರ್ತೀನಿ, ಆದರೂ ಕೂಡ ನಾನು ಮತ್ತೊಂದು ಹೇಳ್ತೀನಿ, ಸ್ವತಂತ್ರ ಪೂರ್ವದೊಳಗೆ ಮತ್ತು ಈ ಸ್ವತಂತ್ರ ಬಂದ ನಂತರವೂ ಕೂಡ ನಾವು ಹಿಡಿಸೋದು ಯಾರೂ ಕೂಡ ನಮ್ಮ ಪ್ರಾರ್ಥನಾ ಮಂದಿರದೊಳಗೆ ಒಂದಾಗಿ ಕೊಡೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಮುಸಲ್ಮಾನರು ತಗೋರಿ, ಅವರು ಪ್ರತಿನಿತ್ಯ ಸಾಮೂಹಿಕ ಪ್ರಾರ್ಥನೆ ಮಾಡ್ತಾರೆ, ಅದೇನಾದರೂ ಚರ್ಚೆ ಮಾಡ್ತಾರೆ. ಕ್ರಿಶ್ಚಿಯನ್ರು ತಗೋರಿ, ಬುಧವಾರ ಇರ್ಬೋದು, ಶುಕ್ರವಾರ ಇರ್ಬೋದು, ರವಿವಾರ ಇರ್ಬೋದು, ಹೀಗೆ ಅವರು ಕೂಡ ಸಾಮೂಹಿಕ ಪ್ರಾರ್ಥನೆಗಳು ಮಾಡ್ತಾರೆ, ಅಲ್ಲಿ ಎಲ್ಲ ಚರ್ಚೆ ಮಾಡ್ಬೋದು. ಆದರೆ ಪದ್ಧತಿ ಆಗಿಲ್ಲ. ದೇವಸ್ಥಾನಕ್ಕೆ ನಾವು ಹೋಗ್ತೀವಿ, ನಮಸ್ಕಾರ ಮಾಡಿ ಹೊರಗೆ ಬಂದ್ಬಿಡ್ತೀವಿ. ಅಂದರೆ ನಮ್ಮಲ್ಲಿ ಸಾಮೂಹಿಕ ಪ್ರಾರ್ಥನೆ ಪದ್ಧತಿ ಇಲ್ಲ. ಹಾಗಾಗಿ ಒಂದು ಏನು ನಮಗೆ ಸ್ವತಂತ್ರ ಪೂರ್ವಗಳು ಸ್ವತಂತ್ರ ಶಿಕ್ಷೆಗಳಾದ ಹಿಂದಿನ ಕಾಲದೊಳಗೆ ಏನು ಬರ್ತದೆ ಅಂದರೆ ಬ್ರಿಟಿಷರು ನಮ್ಮನ್ನು ಎಲ್ಲಿಯೂ ಸೇರಿರ್ತಿದ್ದಿಲ್ಲ. ಈಗ ಹಗ್ಗ ಸೇರಿವೆ ಅಂದ್ರೆ ಅವ್ರ ಮೇಲೆ ಏನಾದರೂ ಒಂದು ಪ್ರಕರಣ ದಾಖಲೆ ಮಾಡಿ ಅವರನ್ನು ಬಂಧನ ಮಾಡೋದು, ಅವರನ್ನು ಗಡೀಪಾರ ಮಾಡೋದು, ಇಂಥ ಪ್ರಕರಣಗಳನ್ನು ದಾಖಲಿಸ್ತಾರೆ. ಅಂದ್ರೆ ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಸಾರ್ವಜನಿಕ ಗಜಾನೋತ್ಸವ ಕುಂದಿರಿಸುವ ಮುಖಾಂತರ ಸಮಸ್ತ ಹಿಂದೂ ಸಮಾಜವನ್ನು ಒಂದೆಡೆ ಸೇರಿಸಿ ಇವತ್ತು ನಾವು ಹೇಳ್ತೀವಲ್ಲ, ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ಸಾವರ್ಕರ್, ಇಂಥ ಎಲ್ಲ ಮಹಾನ್ ನಾಯಕರಂಥವ್ರನ್ನೆಲ್ಲರೂ ತಯಾರು ಮಾಡಿದಂಥ ಒಬ್ಬ ಲೋಕಮಾನ್ಯ ಬಾಲಗಂಗಾಧರ ಅವರೆಲ್ಲರೂ ಸೇರಿಸಿ ಇವತ್ತು ಸ್ವತಂತ್ರ ಸಂಗ್ರಾಮದೊಳಗೆ ಅವರೆಲ್ಲರೂ ಸೇರಿಸಿದ ಕಾರಣ ಏನಂತಂದ್ರೆ ಸಾರ್ವಜನಿಕ ಗಣಪ. ಮತ್ತು ನಾವು ಒಂದು ಕಡೆ ಸೇರಕ್ಕೆ ಸಾಧ್ಯತೆ ದೇವ್ರ ಚರ್ಚೆ ಮಾಡೋಕ್ಕೆ ಸಾಧ್ಯತಿಲ್ಲ ಇವತ್ತಿನ ಕಾಲದಾಗ. ಎಲ್ಲರನ್ನೂ ಒಂದು ಕಡೆ ಸೇರಿಸಿ ಇವತ್ತಿಗೆ ಒಂದು ಮಟ್ಟಿಗೆ ಒಂದು 13-14 ದಶಕ ಇರಬೇಕು, 140 ವರ್ಷ ಸನಿಯಕ್ಕೆ ಇರಬೇಕು ನಾವು ಸಾರ್ವಜನಿಕವಾಗಿ ಗಣಪತಿಯನ್ನು ಕೂರಿಸ್ತಾ ಬಂದಿದ್ದೀವಿ. ಸೊ ಅವತ್ತು ನಾವೆಲ್ಲರೂ ಕೂಡ ಬಾಲಗಂಗಾಧರ ತಿಲಕರನ್ನ ಈ ಪಾರ್ಕಿಗೂ ಕೂಡ ಅವ್ರು ಬಂದಾರ ಮತ್ತು ಅವ್ರ ಹೆಸರು ಇಟ್ಟಾರ ಅಂತ ನಾವು ಕೇಳಿವಿ. ಹಾಗಾಗಿ ಈ ಪಾರ್ಕ್ ಒಳಗೆ ನಾವೆಲ್ಲರೂ ಭಾಳ ನನಗೆ ಸಂತೋಷ ಆಗ್ತದೆ. ಯಾಕಂದ್ರೆ ಎಲ್ಲರೂ ಸೇರಿ ಒಬ್ಬ ಮಹಾನ್ ನಾಯಕನ ಸ್ಮರಿಸೋದು ನಮ್ಮೆಲ್ಲರಿಗೂ ಆದ್ಯ ಕರ್ತವ್ಯ ಇರ್ತದೆ. ಅದ್ರ ಜೊತೆಗೆ ನಾನು ಮತ್ತೊಮ್ಮೆ ತಮಗೆಲ್ಲರಿಗೂ ಹೇಳೋದಿಷ್ಟೇ, ನಾವೆಲ್ಲರೂ ಅದು ಸ್ವತಂತ್ರಕ್ಕಾಗಿ ಬಾಲಗಂಗಾಧರ ತಿಲಕ್ ಅವರು ಗಣಪತಿಯನ್ನು ಕೂರಿಸಿದ್ರು. ಇವತ್ತು ನಾವು ಹಿಂದೂ ಧರ್ಮ ಉಳಿವಿಗಾಗಿ ಸಾರ್ವಜನಿಕ ಗಜಾನನವನ್ನು ಕೂರಿಸಬೇಕು ಅಂತ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ತಿದ್ದೀನಿ. ಯಾಕಂತ ಹೇಳಿರಿ, ಇವತ್ತು ಎಲ್ಲ ಯುವಕರು ನಿಮ್ಗೆ ಗೊತ್ತಿರಲಿ, ನಾವೆಲ್ಲರೂ ಇವತ್ತು ಆರಾಮದೀವಿ ಅಂತ ತಿಳ್ಕೊಂಡಿವಿ, ನಮ್ಮ ಮಕ್ಕಳನ್ನ ಆರಾಮ ಶಾಲೆಗೆ ಕಳಿಸ್ತೀವಿ, ಎಲ್ಲ ಕಳಿಸ್ತೀವಿ. ಇವತ್ತು ನಾನು ಹೇಳ್ತೀನಿ, ನಿನ್ನೆ ಒಂದು ಲಕ್ಷ್ಮೇಶ್ವರದೊಳಗೆ ಒಂದು ಪ್ರಕರಣ, ಅಲ್ಲಿರುವಂಥ ಯಾವ ಕ್ರಿಶ್ಚಿಯನ್ ಕಾಲೇಜು ಯಾವುದೋ ಕಾಲೇಜ್, ಆ ಕಾಲೇಜ್ ಒಳಗೆ ಅಲ್ಲಿರುವಂಥ ಮಕ್ಕಳು ಹಾಸ್ಟೆಲ್ ಒಳಗೆ ಗಾಂಜಾ ಸೇವನೆ ಮಾಡ್ತಾರೆ. ಎಲ್ಲಿವರೆಗೆ ಅದು ಹೆಣ್ಮಕ್ಳಲ್ಲ, ಹೆಣ್ಮಕ್ಳು ಹೇಳಂತಾರೆ ಅಂತ ಎಲ್ಲಿವರೆಗೂ ನಮ್ಮ ಸಮಾಜ ಹಾಳಾಗತ್ತಂತೀವಿ. ನಾವು ಅದನ್ನೆಲ್ಲನೂ ಚಿಂತನೆ ಮಾಡಬೇಕು. ನಮ್ಮ ಜಾತಿ ಒಂದು ಕಡೆ ಇರಲಿ, ನಮ್ಮ ವ್ಯವಸ್ಥೆ ಒಂದು ಕಡೆ ಇಲ್ಲ, ಅದು ನಾವೆಲ್ಲ ನಮ್ಮ ಕಡೆ ಸೇರಿ ಒಂದು ಒಳ್ಳೆಯ ವ್ಯವಸ್ಥೆ ಮಾಡಬೇಕಲ್ಲ, ಸಮಾಜವನ್ನು ಒಪ್ಪಿಸ್ಬೇಕಲ್ಲ. ಅದಕ್ಕೆ ಆ ದಿಸೆ ಒಳಗೆ ನಾವು ಇವತ್ತೇನು ಬಾಲಗಂಗಾಧರ ತಿಲಕ್ ಅವರ ಜಯಂತಿಯನ್ನು ಮಾಡೋದಿಲ್ಲ, ಇವರು ಸಮಾಜದ ಕೊಡುಗೆಯಾಗಿ ಆಗಬೇಕು. ಸುಮ್ಮನೆ ಅವ್ರನ್ನ ಸ್ಮರಿಸಿದ್ವಿ, ಅವ್ರು ಹಿಂಗೆ ಮಾಡಿದ್ರಿ, ಅವ್ರು ಹಂಗೆ ಮಾಡಿದ್ರಿ ಅಂತ ಅನ್ನೋದಕ್ಕಿಂತ ನಾವು ಕೂಡ ಅವ್ರ ಮಾರ್ಗದಲ್ಲಿ ಅವ್ರು ಅವಾಗ ಸ್ವತಂತ್ರಕ್ಕಾಗಿ ನಮ್ಮನ್ನೆಲ್ಲರೂ ಸೇರಿಸಿದ್ರು. ಇವತ್ತು ನಾವೆಲ್ಲರೂ ಹೆಂಗೆ ಸೇರಿಸ್ಬೇಕಾಗಿ ಧರ್ಮಕ್ಕಾಗಿ ಸೇರಿಸ್ಬೇಕಾಗಿದೆ. ಯಾಕೆ ಅಂತ ಕೇಳಿರಿ, ಇವತ್ತು ಸಾರ್ವಜನಿಕರು ಹಂಗೆ ಆಗಲ್ಲ, ಪೂಜಾಕರಲ್ಲಿ 10 ಮಂದಿ ಇರೋಂಗಿಲ್ಲ, ಗಣಪತಿ ಪೂಜೆ ಮಾಡ್ತಿರ್ತಾರಲ್ಲ ನಾವು 10 ಮಂದಿ ಇರೋಂಗಿಲ್ಲ. ಆದರೆ ಅದೇ 1 ಗಂಟೆಗೆ ಮಧ್ಯಾಹ್ನ 1 ಗಂಟೆ ಇರ್ತಿತ್ತಲ್ಲ, ಅವಾಗ ಎಷ್ಟು ಜನ ಇರ್ತಾರೆ, ನಮಗೆ ನಿಲ್ಲೋ ಜಾಗ ಇರೋಂಗಿಲ್ಲ. ಅದಕ್ಕೆ ನಾವು ಜನರೊಳಗೆ ಈ ಪೂಜಾ ಮನೋಭಾವನೆ ಇರ್ತದೆ, ಅವರಿಗೆ ಧರ್ಮ ಏನು ಹೇಳುತ್ತೆ ಅನ್ನೋದು ಹೇಳಬೇಕು, ಭಕ್ತಿ ತಿಳಿಸ್ಬೇಕು. ಇವತ್ತು ನಾವೆಲ್ಲರೂ ಕೂಡ ಅದರೊಳಗೆ ವಿಫಲರಿದ್ದೀವಿ. ಇನ್ನೊಂದು ವಿನಂತಿ ಮಾಡ್ತೀನಿ, ನಿಮ್ಮ ಮಕ್ಕಳಿಗೆ ನಿತ್ಯ ನೀವು ದೇವಸ್ಥಾನ ಇಲ್ಲ ಅಂದರೆ ನಿಮ್ಮ ಮಕ್ಕಳು ನಿಮ್ಮನ್ನು ಕೈ ಬಿಟ್ಟಿರ್ತಾರೆ. ನೀವು ದೊಡ್ಡ ಕಾಲೇಜ್ ಕಳಿಸಿ ಎಲ್ಲ ಕಳಿಸಿ ನಾಳೆ ಅವರು ಗಾಂಜಾ ದಾಸರು, ಸೆರೆ ದಾಸರು ಅಥವಾ ಯಾವುದೋ ಒಬ್ಬ ಉಡಾವಿನ ಹಿಡಿದು ಓಡಿ ಹೋಗ್ಬಿಟ್ರೆ ಅಂದ್ರೆ ಏನು ಮಾಡೋದು? ನೀವು ಎಲ್ಲ ಮಾಡಿದ್ದು ವ್ಯರ್ಥ ಆಗುತ್ತೆ. ಅದಕ್ಕೆ ಮಕ್ಕಳಿಗೆ ಪ್ರತಿದಿನ ನಾವು ದೇವಸ್ಥಾನಕ್ಕೆ ಪ್ರತಿ ವಾರ
ಎಲ್ಲರ ದೇವಸ್ಥಾನದ ಪ್ರವಚನ ಹೋಗಿ ಅವ್ರು ತುಂಬಿಸುವಂಥ ಕೆಲಸನ ನಾವು ಪ್ರತಿಯೊಬ್ಬರು ಮಾಡಬೇಕು. ನಾವು ಮಕ್ಕಳಿಗೆ ಹಂಗೆ ಭಾಳ ದೊಡ್ಡವ್ರು ಏನೋ ಮಾಡಿದ್ವಿ, ಜಗತ್ತು ರೊಕ್ಕ ಗಳಿಸಿ ಜಪ್ತಿ ಏನು ಮಾಡೋದೈತಿ, ಇನ್ನೂರು ಬೇಕಲ್ಲ ಅದನ್ನು. ಎಲ್ಲ ನಮ್ಮ ಪೂರ್ವಜರು ನಮ್ಮ ಹಿರಿಯರೆಲ್ಲ ಏನು ಮಾಡಿದ್ರೆ ಧರ್ಮದ ಹಾದಿ ಒಳಗೆ ನಡೀಲಿ, ಧರ್ಮ ಅಂತಂದ್ರೆ ಇದು ಎಲ್ಲರೂ ಉಳ್ಕೊಂಡು ಹೋಗ್ತೀವಿ, ಬೆಳ್ಕೊಂಡು ಹೋಗೋದು ಇದ್ದಾರೆ. ಅದಕ್ಕೆ ನಾವೆಲ್ಲರೂ ಕೂಡ ಇಲ್ಲಿ ಏನು ಬಾಲಗಂಗಾಧರ ತಿಲಕರ ಭೇಟಿಯಿಂದ ನಾವೆಲ್ಲರೂ ಸೇರಿದ್ದು ಪೂರ್ವಕ ಆಗುತ್ತೆ, ನಮಗೆ ಒಳ್ಳೆಯದಾಗುತ್ತೆ. ಅಂದರೆ ನಾವೆಲ್ಲರೂ ಕೂಡ ನಾವು ಹಿಡ್ಕೊಂಡು ಯಾರ್ಯಾರು ಸೇರಿದ್ದು ಎಲ್ಲರೂ ಕೂಡ ನಮ್ಮ ಮಕ್ಕಳು ಬೇಕಾಗಿರ್ಕೊಂಡವರು ಅವರು ನಮ್ಮ ಕಣ್ಮುಂದ ಈಗ ದೇವಸ್ಥಾನಕ್ಕೆ ಅವ್ರಿಗೆಲ್ಲ ಹೋಗೋದು ಒಳ್ಳೆಯ ವಿಚಾರಗಳು ಬರ್ತವೆ. ಅದಕ್ಕಾಗಿ ಬಾಲಗಂಗಾಧರ ತಿಲಕರು ಅವರು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ರೆ ಇಂದು ನಾವು ಹಿಂದೂ ಧರ್ಮಕ್ಕಾಗಿ ಹೋರಾಟ ಮಾಡೋಣ ಅಂತ ಹೇಳ್ತಾ ನಮಗೆಲ್ಲರಿಗೂ ಬಾಲಗಂಗಾಧರ ತಿಲಕರು ಜಯಂತಿಯ ಶುಭಾಶಯ. ನಮ್ಮ ನಾಲ್ಕು ಭಾರತ್ ಮಾತಾ ಕಿ ಜೈ.